ತತ್ರ ತತ್ರ ಸಸಬಾಸು ಬಾಸುರೋ ನಂದಿತೀರ್ಥ ಸಮಯೋಕ್ತ ಯುಕ್ತಿಭಿಃ ವಾದಿನೋ ವಿಷಕಲಯ್ಯತಾನ್ ಸಮಾನ್ ಕ್ರಮ್ಯವಾಚ ಮುಚಿತಾಮುದಾಹರತ್. ಬೇರೆ ಬೇರೆ ವಿದ್ವತ್ ಸಭೆಗಳಲ್ಲಿ ಆಚಾರ್ಯರು ಸೂತ್ರಕ್ಕೆ ಮಾಡಿದ ಅದ್ಭುತ ವ್ಯಾಖ್ಯಾನವನ್ನೇ ಅನುವಾದ ಮಾಡಿ ಆಚಾರ್ಯರು ತಮ್ಮ ಅನುವಾದಕ್ಕೆ ಕೊಟ್ಟ ವೇದಗಳ ಉದಾಹರಣೆಗಳನ್ನು ಎತ್ತಿ ತೋರಿಸ್ತಾ ಅತ್ಯಂತ ವಿಸ್ತೃತವಾದ ರೀತಿಯಲ್ಲಿ ಆಚಾರ್ಯರ ಅದ್ಭುತ ಭಾಷ್ಯ ಪ್ರವಚನ ಮಾಡ್ತಾ ಇದ್ದಾರೆ. ಅವರು ಹೇಳೋರಂತ ಆಚಾರ್ಯರ ಭಾಷ್ಯ ಎಂಥದ್ದು ಅಂದರೆ ಇದು ಒಂದು ಬಲಮುರಿ ಶಂಕ ಇದ್ದ ಹಾಗೆ. ಒಬ್ಬ ಸುಣ್ಣ ಮಾಡುವವ, ಅವನ ಕೈಯಲ್ಲಿ ಈ ಶಂಕ ಸಿಕ್ತು. ಸುಣ್ಣ ಮಾಡೋರು ಶಂಕನ್ ಕುಟ್ಟಿ ಪುಡಿ ಮಾಡಿ ಸುಣ್ಣ ಮಾಡ್ತಾರೆ. ಹಾಗೆ ಈ ಬಲಮುರಿ ಶಂಕ ತಗೊಂಡೋದ, ಕುಟ್ಟದ, ಪುಡಿ ಮಾಡ್ದ. ಕುಟ್ಟಕ್ಕಾಗಲಿಲ್ಲ, ಯೂಸ್ಲೆಸ್ ಅಂತ ಬಿಟ್ಟ. ಇನ್ನೊಬ್ಬ ನೋಡ್ದ, ಇದು ಇದು ಸಾಮಾನ್ಯ ಅಲ್ಲ, ಇದು ಕಾಸ್ಟ್ಲಿ ಐಟಮ್ ಅಂಥೇಳಿ ಮಾರ್ಕೆಟಲ್ಲಿಟ್ಟು ಆ್ಯಂಟಿಕ್ ಪೀಸ್ ಅಂಥೇಳಿ 1-2 ಪಟ್ಟು ದುಡ್ಡು ಮಾಡಿ ಲಾಭ ಮಾಡ. ಇನ್ನೊಬ್ಬ ನೋಡ್ದ, ಕುಟ್ಟು ಪುಡಿ ಮಾಡಿ ಸುಣ್ಣ ಮಾಡೋದಲ್ಲ, ಇದು ಸೇಲ್ ಮಾಡೋದು ಅಲ್ಲ, ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಿದ್ರೆ ಸಂಪತ್ತು ಬರುತ್ತೆ ಅಂತ ತಿಳಿದು ಅವನೇನು ಮಾಡ್ದ, ಬಲಮುರಿ ಶಂಕನ ಮನೇಲಿಟ್ಟ, ಭಕ್ತಿಯಿಂದ ಉಪಾಸನೆ ಮಾಡಿ ಉದ್ಧತನ. ಮಧ್ವಾಚಾರ್ಯರದು ಶಂಖ ಶಾಸ್ತ್ರ, ಅದು ಯಾರೋ ಸುಣ್ಣ ಗಿಣ್ಣ ಮಾಡೋರ ಕೈಲಿ ಸಿಕ್ಕರೆ ಯೂಸ್ಲೆಸ್. ಇನ್ನು ಕೆಲವರು ಅದನ್ನ ಇಟ್ಕೊಂಡು ದುಡ್ಡು ಮಾಡ್ಕೊಳ್ತಾರೆ, ಭಾರಿ ಬೆಲೆ ಬಾಳುತ್ತೆ. ಇನ್ನು ಕೆಲವರು ಇದು ಆತ್ಮೋದ್ಧಾರಕ್ಕಿರುವಂಥದ್ದು ಆಚಾರ್ಯರ ಶಾಸ್ತ್ರ ಅಂತ ಹೇಗೆ ಶಂಖವನ್ನು ಇಟ್ಟು ಅವನು ಪೂಜೆ ಮಾಡಿ ಉದ್ಧತನಾದನೋ ಹಾಗೆ ಮಧ್ವಾಚಾರ್ಯರ ಶಾಸ್ತ್ರ ಅಧ್ಯಯನ ಮಾಡಿ ಉದ್ಧಾರ ಆಗ್ತಾರೆ ಕೆಲವರು ಅಂತ. ಯಾರು ಇಂಥ ಆಚಾರ್ಯರ ಶಾಸ್ತ್ರವನ್ನು ಜರಿದು ಬಿಡ್ತಾರೆ, ಅದರಿಂದ ಈ ಶಂಖವನ್ನು ಬಿಸಾಕದ್ನಲ್ಲ, ಇದೇನು ಪ್ರಯೋಜನ ಆಗ. ಹಾಗೆ ಆಚಾರ್ಯರನ್ನು ನಿಂದೆ ಮಾಡಿದರೆ, ಆಚಾರ್ಯರ ಶಾಸ್ತ್ರ ನಿಂದೆ ಮಾಡಿದರೆ, ಬಲಮುರಿ ಶಂಖವನ್ನು ನಿಂದೆ ಮಾಡಿದರೆ ಹೇಗೋ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಮಧ್ವಾಚಾರ್ಯರ ಶಾಸ್ತ್ರ ಕೇಳಿದ್ದೆಲ್ಲವನ್ನು ಕೊಡುವಂಥದ್ದು. ಶಾಸ್ತ್ರಕಲ್ಪ ಕತರೋರಮುಷ್ಯಕ ಪ್ರಾಪ್ನುಯಾನ್ ಸಕಲಮಪ್ಯಹೋಪಲಂ. ಇದು ಶಾಸ್ತ್ರ ರೂಪದ ಕಲ್ಪವೃಕ್ಷ. ಯಾರು ಈ ಕಲ್ಪವೃಕ್ಷವನ್ನು ಆಶ್ರಯ ಮಾಡ್ತಾರೆ, ಮಧ್ವಾಚಾರ್ಯರ ಶಾಸ್ತ್ರವನ್ನು ಬಿಡದೆ ಗಟ್ಟಿಯಾಗಿ ಹಿಡಿತಾರೆ, ಅರ್ಥಾತ್ ನಿಷ್ಠೆಯಿಂದ ಅಧ್ಯಯನ ಮಾಡ್ತಾರೆ, ಮುಖ್ಯವಾಗಿ ಜ್ಞಾನ ಪಡಿಬೇಕು, ಭಕ್ತಿ ಪಡಿಬೇಕು, ವೈರಾಗ್ಯ ಜೀವನದಲ್ಲಿ ಬರಬೇಕು, ಹರಿವಾಯು ಗುರುಗಳ ಅನುಗ್ರಹ ಆಗಬೇಕು ಅನ್ನೋ ಆಸೆಯಿಂದ ಯಾರು ಹಿಡಿತಾರೆ ಅವರು ದೇಶದಲ್ಲಿ ರಾರಾಜಿಸುವಂತೆ ವೈಭವದಿಂದ ಇರ್ತಾರೆ. ಆದ್ದರಿಂದ ಆಚಾರ್ಯರ ಶಾಸ್ತ್ರ ಇಷ್ಟು ಉತ್ತಮವಾದದ್ದು ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಮಧ್ವಾಚಾರ್ಯರು ಅಲ್ಲಿಂದ ಗೋದಾವರಿ ಆ ಕಡೆ ಎಲ್ಲ ಮುಗಿಸ್ಕೊಂಡು ಉಡುಪಿ ಕ್ಷೇತ್ರಕ್ಕೆ ಮತ್ತೆ ಬಂದರಂತೆ. ಉಡುಪಿಯಲ್ಲಿ ಅವರ ಆಶ್ರಮ ಗುರುಗಳು ಅಚ್ಯುತ ಪ್ರೇಕ್ಷಾಚಾರ್ಯರು, ಜ್ಯೇಷ್ಠ ಯತಿಗಳು, ಇವರೆಲ್ಲ ಆಚಾರ್ಯರನ್ನು ಕಂಡು ಬಹಳ ಸಂತೋಷ ಆಯಿತು. ಆ ಸಂದರ್ಭದಲ್ಲಿ ತಾವು ರಚನೆ ಮಾಡಿದ ಭಾಷ್ಯವನ್ನು ಜ್ಯೇಷ್ಠ ಯತಿಗಳನ್ನು ಮುಂದೆ ಮಾಡಿಕೊಂಡು ಅಚ್ಯುತ ಪ್ರೇಕ್ಷಾಚಾರ್ಯರಿಗೆ ತಿಳಿಸಿಕೊಟ್ಟಿದ್ದಾರೆ. ಯಾವಾಗ ಅಚ್ಯುತ ಪ್ರೇಕ್ಷಾಚಾರ್ಯರಿಗೆ ಮಧ್ವರ ಭಾಷ್ಯವನ್ನು ಶ್ರವಣ ಮಾಡಿದ್ದಾರೆ, ಬಹಳ ಸಂತೋಷ ಆಯ್ತಂತೆ. ಆನಂದ ಸಹಿ ಮಧ್ವಶಾಸ್ತ್ರಮಾಕರ್ಣಯನ್ ಕುಸುಮಯಾಗೃಹೀಪುರ ಮೋಹಪೀತ ಲವಣೋದಕೋ ಮುಹು ಪ್ರಾಕ್ಪಿಪಾಸುರಮೃತಂ ಪಿಬನ್ನಿವಾ. ಯದ್ಯಪಿ ಅಚ್ಯುತ ಪ್ರೇಕ್ಷಾಚಾರ್ಯರು ಬಂದು ಬ್ರಹ್ಮಸೂತ್ರ ಭಾಷ್ಯ ಉಪದೇಶ ಮಾಡುವ ಮೊದಲು ಇದ್ದ ಬ್ರಹ್ಮಸೂತ್ರ ಭಾಷ್ಯವನ್ನೇ ಅನಿವಾರ್ಯವಾಗಿ ಅಧ್ಯಯನ ಮಾಡಿದ್ದು. ಬೇರೆ ಬುಕ್ಕೇ ಇಲ್ಲ. ಬ್ರಹ್ಮಸೂತ್ರಕ್ಕೆ ವ್ಯಾಖ್ಯಾನ ಬೇಕಂದ್ರೆ ಇದ್ದದ್ದನ್ನೇ ಓದಬೇಕು. ತುಂಬ ಬಾಯಾರಿಕೆ, ಯಾವುದೋ ಒಂದು ನೀರು ಸಿಕ್ಕರೆ ಸಾಕು ಅಂತ ಸಮುದ್ರದ ನೀರನ್ನು ಪಾನ ಮಾಡಿದವನಿಗೆ
ಒಳ್ಳೆ ಎಳ್ನೀರು ಕೊಟ್ಬಿಟ್ರೆ, ಒಳ್ಳೆ ಪಂಚಾಮೃತ ಕೊಟ್ಬಿಟ್ರೆ ಎಷ್ಟು ಆನಂದ ಆಗಬೇಕು. ಹಾಗೆ ಮೋಹ ಪೀತ ಲವಣೋದಕೋ ಮುಹು, ಮತ್ತೆ ಮತ್ತೆ ಬೊಗಸೆ ತುಂಬಿ ತುಂಬಿ ಬಾಯಾರಿಕೆ ಅಂತ ಉಪ್ಪು ನೀರು ಕುಡಿದವನಿಗೆ ಅಮೃತಂ ಪಿಬನ್ನಿವ, ಅಮೃತಪಾನ ಮಾಡಿದರೆ ಏನು ಆನಂದ ಆಗಬೇಕು ಅಷ್ಟೇ ಆನಂದ ಅಚ್ಯುತ ಪ್ರೇಕ್ಷಾಚಾರ್ಯರಿಗೆ ಆಯಿತು. ಆನಂದಪಟ್ಟು ಆನಂದ ತೀರ್ಥರ ಶಾಸ್ತ್ರವನ್ನು ಕೇಳಿ ಮುಂದೆ ಎಲ್ಲಿ ಎಲ್ಲಿ ಅಚ್ಯುತ ಪ್ರೇಕ್ಷಾಚಾರ್ಯರು ಜ್ಯೇಷ್ಠಯತಿಗಳು ಹೋದಾಗ ಈ ಆನಂದ ತೀರ್ಥರ ಭಾಷ್ಯವನ್ನೇ ಪ್ರವಚನ ಮಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ತಪ್ತ ಮುದ್ರಾಧಾರಣೆಯನ್ನು ಆಚಾರ್ಯರು ಮಾಡಿದ್ದಾರೆ. ಅದು ಸುದರ್ಶನದ್ವಯಂ. ಮಧ್ವಾಚಾರ್ಯರು ಪಾಪಿಗಳಿಗೆ ಸ್ವಾಭಾವಿಕವಾಗಿ ಅಪ್ರಿಯವಾಗಿರ್ತಕ್ಕಂತಹ ನಮ್ಮ ಅನಂತ ಜನ್ಮಗಳ ಪಾಪಗಳನ್ನೇ ತರಿಯುವಂತಹ ಎರಡು ಸುದರ್ಶನ ಮಹಾಶಂಕ, ಇದನ್ನು ಸಜ್ಜನರಿಗೆ ಆಚಾರ್ಯರು ತೊಡಿಸಿದ್ದಾರೆ, ಹಾಕಿದ್ದಾರೆ. ಈ ಸಂದರ್ಭದಲ್ಲಿ ಆಚಾರ್ಯರಿಗೆ ಅನ್ನಿಸ್ತದೆ, ಸಾಧನೆಯ ಸನ್ಮಾರ್ಗದಲ್ಲಿ ಹೊರಟು ಸಿದ್ಧಿಯನ್ನು ಪಡಿಬೇಕು ಅಂತ ಇರ್ತಾರಲ್ಲ, ಅವರಿಗೆ ತುಂಬ ವಿಘ್ನ. ಆ ಎಲ್ಲ ವಿಘ್ನ ಪರಿಹಾರಕವಾದಂತಹ ಒಂದು ದೇವತಾ ಪ್ರತಿಷ್ಠಾ ನಡಿಬೇಕು ಅಂತ ವಿಚಾರ ಮಾಡಿ ಆಚಾರ್ಯರು ಕೃಷ್ಣನ ಪ್ರತಿಷ್ಠೆ ಮಾಡಿದ್ದಾರೆ. ನನ್ವನನ್ಯ ಶರಣಾತ್ಮನಾಂ ಸತಾಂ ಸಿದ್ಧಿ ವಿಘ್ನ ಮುಖದೋಷ ಭೇಷಜಂ ಐಚ್ಛದಚ್ಚಲದಯೋದಯಾದಯಂ ರೌಪ್ಯಪೀಠ ಪುರಗಕ್ಕದಾಚನ. ಮೋಕ್ಷ ಸಾಧನೆಯ ಮಧ್ಯ ಮಧ್ಯದಲ್ಲಿ ಬರಬಹುದಾದ ವಿಘ್ನಗಳನ್ನು ಪರಿಹಾರ ಮಾಡಿಕೊಳ್ಳುವ ಸಲುವಾಗಿ ಭಗವಂತನ ಪರಮಾನುಗ್ರಹಕ್ಕಾಗಿ ರೌಪ್ಯ ಪೀಠಪುರದಲ್ಲಿ ಮಧ್ವಾಚಾರ್ಯರು ಕೃಷ್ಣನ ಪ್ರತಿಷ್ಠೆ ಮಾಡಬೇಕು ಅಂತ ವಿಚಾರ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಮಧ್ವಾಚಾರ್ಯರು ಕೃಷ್ಣನನ್ನು ಜಲಾಶಯದಲ್ಲಿ ಇದ್ದದ್ದು 4 ಜನ ಶಿಷ್ಯರಿಂದ ತುಳಸಿ ಆ ಸರೋವರದಲ್ಲಿ ಅಭಿಷೇಕ ಮಾಡಿ ಅದನ್ನು ತಂದಿದ್ದಾರೆ. ತಮ್ಮಂದಿರಾಗಿರ್ತಕ್ಕಂಥ ವಿಷ್ಣು ತೀರ್ಥರ ಕಡೆಯಲ್ಲಿ ಪ್ರತಿಷ್ಠಾಂಗವಾಗಿ ಬೇಕಾದಂಥ ಏನೆಲ್ಲ ಕಾರ್ಯಕ್ರಮ ಇತ್ತು ಅದನ್ನೆಲ್ಲ ಮಾಡಿಸಿದ್ದಾರೆ. ಎಲ್ಲ ಶಿಷ್ಯರು ಸೇರಿ ತಂದಿದ್ರು. ಮಧ್ವಾಚಾರ್ಯರು ಒಮ್ಮೆ ಹೀಗೆ ಸ್ಪರ್ಶ ಮಾಡಿದ್ದೇ ತಡ. ಆಮೇಲೆ ಎಷ್ಟು ಜನ ಎತ್ತಿದ್ರು ಕೃಷ್ಣನ ಎತ್ತಲಿಕ್ಕಾಗಲಿಲ್ಲ. ಸ್ಪರ್ಶನಾತ್ ಭಗವತೋತಿ ಪಾವನಾತ್, ಆಚಾರ್ಯರ ಸ್ಪರ್ಶ ಮಾಡಿದ್ದೇ ತಡ. ಭಗವಂತ ತಾನು ಸನ್ನಿಹಿತನಾಗಿಬಿಟ್ಟಿದ್ದಾನೆ. ತ್ರಿಂಶದುದ್ಯತ ನರೈಸು ದುರ್ಧರಾಂ, ಆಚಾರ್ಯರು ಸ್ಪರ್ಶ ಮಾಡಿದ ಮೇಲೆ ಆ ಪ್ರತಿಮೆ ತನ್ನಿ ಅಂತ ಆದೇಶ ಮಾಡಿದ್ರೆ 30 ಜನ ತಿಣುಕಾಡ್ತಿದ್ರ, ಎತ್ತಲಿಕ್ಕಾಗಲಿಲ್ಲ. ಅಂತಹ ಪ್ರತಿಮೆಯನ್ನು ಮಧ್ವಾಚಾರ್ಯರು ಒಬ್ಬರೇ ಅನಾಯಾಸವಾಗಿ ತಗೊಂಡು ಅವರು ಮಠಕ್ಕೆ ಬಂದ್ರಂತ, ಕೃಷ್ಣ ಮಠಕ್ಕೆ ಬಂದಿದ್ದಾರೆ. ಮಂದಹಾಸ ಮೃದು ಸುಂದರಾನನಂ, ಉಡುಪಿ ಕೃಷ್ಣನ್ ನೋಡುವಾಗ ಪುರುಸೊತ್ತಾಗಿ ನೋಡಬೇಕು. ನಿಮಗೆ ತಿರುಪತಿ ತಿಮ್ಮಪ್ಪನ ಪುರುಸೊತ್ತಾಗಿ ನೋಡೋಕ್ಕಾಗಲ್ಲ, ಯಾಕಂದರೆ ನೀವು ನೋಡ್ತೀರಿ ಅಂದರೂ ಅವನಿಗೆ ಪುರುಸೊತ್ತಿಲ್ಲ. ಕೃಷ್ಣ ಆದ್ದರಿಂದ ಇವನು ಸ್ವಲ್ಪ ಪುರುಸೊತ್ತು. ಈ ದುಡ್ಡು ತುಂಬ ಇರುತ್ತಲ್ಲ ಅವ್ರ ಹತ್ರ ಪುರುಸೊತ್ತಿರಲ್ಲ ರೀ. ಅವಾಗ ಎಣಿಸೋದ್ರೊಳಗೆ ಬ್ಯುಸಿ. ತಿಮ್ಮಪ್ಪಂದು ದುಡ್ಡಿಂದೇ ಬ್ಯುಸಿ. ಅವನು ವಿತ್ತ ಬ್ರಹ್ಮ. ಅವನು ತುಂಬ ಸಾಲಗಿಲ್ಲ ಮಾಡ್ಕೊಂಡ್ಬಿಟ್ಟು ಕಲಿಯುಗ ಮುಗಿಯೋದ್ರೊಳಗೆ ತೀರಿಸ್ಕೋಬೇಕು ಅಂತ ಏನೋ ನಾಟಕಗಳು ಮನ್ಮಣ. ಹೀಗಾಗಿ ಅವನ ಹತ್ರ ಪುರುಸೋದಿಲ್ಲ. ದುಡ್ಡು ಹಾಕ್ದೆ ಹೋಗ್ತಾ ಇರಂತ ಇರ್ತಾನೆ. ಕೃಷ್ಣ ಹಂಗಲ್ಲ, ನೀನು ದುಡ್ಡು ಬೇಡ ಏನು ಬೇಡ, ಸುಮ್ಮನೆ ನೋಡಕ್ಕೆ ನೀನು ನಿಂತ್ಕೋ, ನಾನು ನಿಂತು ಬಿಟ್ಟಿದ್ದೀನಿ ಅಂತ. ನೀವು ನಿಜವಾಗಿ ಹತ್ತಿರದಿಂದ ನಿಂತು ನೋಡಿದ್ರೆ ಈ ಪಂಚಾಮೃತ ಅಭಿಷೇಕ ಮಾಡುವಾಗ, ಹಾಲು ಅಭಿಷೇಕ ಮಾಡುವಾಗ ಮಾತ್ರ ಆ ವಿಗ್ರಹ ಸ್ಫುಟವಾಗಿ ಕಾಣುತ್ತೆ. ಎಷ್ಟು ಚೆನ್ನಾಗಿದೆ ಅಂದರೆ ಮಂದಹಾಸ ಮೃದು ಸುಂದರಾನನಂ ನಂದನಂದನ ಮತೀಂದ್ರಿಯಾಕೃತಿಂ, ಇಂದ್ರಿಯಕ್ಕೆ ಅಗೋಚರವಾದ ಆಕಾರ. ಯಾರದು? ನಂದನಂದನಂ, ನಂದನ ಮಗ, ನಂದಗೋಪನ ಮಗ
ಗೋವಿಂದ. ಸುಂದರಂ ಸ ಇಹ ಸನ್ಯದಾಪಯದ್ವಂದ್ಯಮಾಕೃತಿ ಶುಚಿ ಪ್ರತಿಷ್ಠಯ. ಮಧ್ವಾಚಾರ್ಯರು ತುಟಿ ಅಂಚಿನಲ್ಲಿ ಕಿರು ನಗೆಯನ್ನ ಚೆಲ್ಲುವ ಕೋಮಲ ಸುಂದರಾಂಗನಾದ, ಪ್ರಾಕೃತ ಇಂದ್ರಿಯಗಳೇ ಕಣ್ಣಿಗೆ ಕಾಣಿಸದ ರಮಣೀಯನಾದ ಆ ಭಗವಂತನನ್ನ ಪ್ರತಿಷ್ಠಾ ಮಾಡಿದ್ದಾರೆ. ಆ ಉಪಾಸ್ಯ ದೇವತೆಯ ಪ್ರಸಾದದಿಂದ ಅವನು ಬೇಕಾದು ಆಚಾರ್ಯರು ಕೃಷ್ಣನ ಪ್ರತಿಷ್ಠೆ ಮಾಡಿ ಸಜ್ಜನರಿಗೆ ಬೇಕಾದ್ದನ್ನು ಅನುಗ್ರಹ ಮಾಡಿಸಿದ್ದಾರೆ. ಗುರುಪುತ್ರ ಅವರ ಗುರುಗಳು ಅವರ ಪುತ್ರನ ಕೈಯಲ್ಲಿ ಯಜ್ಞವನ್ನು ಮಾಡಿಸಿದ್ದಾರೆ. ಆ ಸಂದರ್ಭಕ್ಕೆ ಮಧ್ವಾಚಾರ್ಯರ ತಮ್ಮಂದರು ಅಲ್ಲಿ ತಾವು ಹೋತೃವಾಗಿ ಹೋದದ್ದು. ಮಧ್ವಾಚಾರ್ಯರು ಮಾಡಿಸಿದಂತಹ ಯಜ್ಞ ವಿಶೇಷ ವಾಯುದೇವರ ಜೀವೋತ್ತಮತ್ವ. ವಾಯುನಾತ್ರಿರಪಿ ಪೂರ್ವಪಾಯಿನ ಸರ್ವದೈವ ತಜ್ಜಿತಾತರಸ್ವಿನ. ಎಲ್ಲ ದೇವತೆಗಳನ್ನು ಜಯಿಸಿದವರು. 3 ಬಾರಿ ಉಳಿದೆಲ್ಲ ದೇವತೆಗಳಿಗಿಂತ ಮೊದಲೇ ಸೋಮರಸವನ್ನು ಪಾನ ಮಾಡಿದವರೇ ಆಚಾರ್ಯರಾಗಿ ಅವತರಿಸಿ ಬಂದಿದ್ದಾರೆ. ಆಚಾರ್ಯರ ಮಹಿಮೆಯನ್ನು ಸಂಗ್ರಹ ಮಾಡಿ ಹೇಳ್ತಾ, ಯಾನಿ ಯಾನಿ ಚರಿತಾನಿ ಯಾನಿಯ ನೀರಿತಾನಿ ಚ ಮನೋಹರಾಣ್ಯಹೋ ತಾನಿ ತಾನಿ ಚ ವಿತಾನಿ ಚೇತಸೋ ವಿಶ್ವವಿಸ್ಮಯ ಕರಾಣಿ ಬಾಂತಿ. ಮಧ್ವಾಚಾರ್ಯರು ಮಾಡಿದ ಎಲ್ಲ ಕೆಲಸ, ಅವರು ಆಡಿದ ಎಲ್ಲ ನುಡಿ ಮುತ್ತುಗಳು ಇಡೀ ಜಗತ್ತಿಗೆ ಆಶ್ಚರ್ಯವಾಗಿ ಕಾಣ್ತಾ ಇದೆ. ಅಂಥದ್ದು ಆಚಾರ್ಯರ ಲೀಲೆ ಅಂತ ವರ್ಣನೆ ಮಾಡ್ತಾ ಮುಂದೆ ದ್ವಿತೀಯ ಬದ್ರಿ ಯಾತ್ರೆ ಸಮಾಪ್ತಿ ಮಾಡಿದ್ದಾರೆ.